ಬಿದಿಕಣ್ ಬಿದಿಕಣ್ ಕಂಡರ್ಕಣ್ ಮದರ್ಕಣ್ ಮದರ್ಕಣ್ ಎಲ್ಲಾರ್ಕಣ್. ಸಿದ್ದರಾಮಯ್ಯನ ನಿನ್ನ ನಂಬಿದೆ, ಸಿದ್ದರಾಮಯ್ಯ ಕಾಸಿ ನಂಬಿ ಕೊಡಲ್ಲ. ಎಣ್ಣೆ ಹೊಡೆಯೋದು, ಗಂಜಾ ಹೊಡೆಯೋದು, ಮಾತ್ರೆ, ಇಂಜೆಕ್ಷನ್ ಎಲ್ಲಾನು ಮಾಡ್ತಾರೆ. ಸಿದ್ದರಾಮಯ್ಯ ಸರ್, ನನಗೆ ಪಿಂಚಣಿ ಇಲ್ಲ, ಯಾವ ದುಡ್ಡು ನನಗೆ ಬರಲ್ಲ. ಯಾರು ಸಿದ್ದರಾಮಯ್ಯ ನೋಡಲ್ಲ, ಯಾರು MLA ಇಲ್ಲ, ಓಟ್ ಮಾತ್ರ ಇಸ್ಕೊಂಡು ಹೋಗ್ತಾರೆ ಅಷ್ಟೇ, ಮತ್ತೆ ಏನು ಮಾಡಲ್ಲ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವದ್ವಿತ್. ಏನ್ರಿ ನಿಮ್ ಪ್ರಾಬ್ಲಮ್ ಅನ್ಕೊಂಡು ನಾನಿವಾಗ ಬೆಂಗಳೂರಿನ ಭವಾನಿ ನಗರಕ್ಕೆ ಬಂದಿದ್ದೀನಿ. ಇಲ್ಲಿ ಹೆಂಗಪ್ಪ ಸಮಸ್ಯೆ ಅಂದ್ರೆ ಇಲ್ಲಿ ಮೇಜರ್ ಪ್ರಾಬ್ಲಮ್ ಏನ್ ಗೊತ್ತಾ, ಇಲ್ಲಿ ಏರಿಯಾದಲ್ಲಿ ಏನ್ ನಿಮ್ ಪ್ರಾಬ್ಲಮ್ ಅಂತ ಕೇಳಕ್ಕಿಂತ ಮುಂಚಿತವಾಗಿ ಇಲ್ಲಿ MLAಗಳದ್ದೇ ಒಂದ್ ಸ್ವಲ್ಪ ಪ್ರಾಬ್ಲಮ್. ಇದು ಬಸವನಗುಡಿಗೆ ಸೇರುತ್ತಾ ಅಥವಾ ಚಿಕ್ಕಪೇಟೆಗೆ ಸೇರುತ್ತಾ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. 2 MLA ಬರ್ತಾರಂತೆ, ಆದ್ರೆ ಇದು ನನ್ನ ಕ್ಷೇತ್ರ ಅಂತ ಯಾರು ಇದುವರೆಗೂ ಕೇರ್ ತಗೊಂಡಿಲ್ಲ. ಇದು ಈ ಭವಾನಿ ನಗರಕ್ಕೆ ಪ್ರಮುಖವಾಗಿ MLA ಎಲ್ಲಿದ್ದಾರೆ, MLA ಯಾರು ಅಂತಾನೆ ಇನ್ನೂ ಫಿಕ್ಸ್ ಆಗಿಲ್ಲ. ಆ ಕಡೆ ಗರುಡಾಚಾರ್ ಅವರ ಇಲ್ಲ ರವಿ ಸುಬ್ರಹ್ಮಣ್ಯ ಅವರ ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್ ಆಗಿರುವಂತದ್ದು. ಸೊ ನಾವೀಗ ಭವಾನಿ ನಗರಕ್ಕೆ ಬಂದಿದೀವಿ. ಇಲ್ಲಿನ ಜನರನ್ನ ಮಾತಾಡಿಸ್ಕೊಂಡು ಎಲ್ಲರನ್ನು ಏನೇನು ಏರಿಯಾದಲ್ಲಿ ಪ್ರಾಬ್ಲಮ್ ಎಲ್ಲಾ ಕೇಳ್ಕೊಂಡು ಹೋಗೋಣ. ಏನ್ ನಿಮ್ ಹೆಸರು? ಬೆಳ್ಳಿಯಮ್ಮ. ಏನ್ ಕೆಲಸ ಮಾಡ್ತೀರಾ? ಟೈಲರ್ ಕೆಲಸ. ನೋಡಿ, ನಿಮ್ ಪ್ರಾಬ್ಲಮ್ ಕೇಳಕ್ ಬಂದಿದ್ದೀನಿ, ನಿಮ್ ಕಷ್ಟ ಕೇಳಕ್ ಬಂದಿದ್ದೀನಿ. ಅಂಜಲಿ ಅವರು ಅಂಜಲಿ ಅನ್ಕೊಂಡು ಹಾರ್ಕೊಂಡು ಹೊಡೋಗ್ಬಿಟ್ರು. ಏನ್ ಹೇಳಿ ಹೇಳ್ತೀನಿ. BPL ಕಾರ್ಡ್ ಇದೆಯಾ ನಿಮ್ಗೆ? ಇದೆ. ನಿಮ್ ಮನೆ ಯಾವ್ದು? ಮನೆ ಎಕಡೆ ಎರಡನೇ ಮನೆ. ಎರಡನೇ ಮನೆನಾ? ಇದು ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಇಲ್ಲಿ? ಚೆನ್ನಾಗಿದೆ ಸರ್. ಯಾರು MLA? ರವಿ ಸುಬ್ರಹ್ಮಣ್ಯ. ರವಿ ಸುಬ್ರಹ್ಮಣ್ಯನ ಅಥವಾ ಗರುಡಾಚಾರ? ಯಾರು? ರವಿ ಸುಬ್ರಹ್ಮಣ್ಯನೇ ಬರ್ತಾ ಇರೋದು, ಕರುಡಾಚಾರ್ಯನು ಬರ್ತಾರೆ, ಇಬ್ರು ಬರ್ತಾರೆ. ಯಾರಿಗ್ ಸೇರೈತೆ ಅಂತ ಗೊತ್ತಿಲ್ಲ. ಎಲ್ರು ಬರ್ತಾರೆ, ಎಲ್ರು ಹೋಗ್ತಾರ. ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ ಇದಾವ? ಏರಿಯಾನಲ್ಲಿ ಏನು ಪ್ರಾಬ್ಲಮ್? ನೀರು, ಚರಂಡಿ, ಚೇಂಬರ್ ಇಲ್ಲ, ಎಲ್ಲ ಏನೇ ಪ್ರಾಬ್ಲಮ್ಸ್ ಇದ್ರು ಎಲ್ಲ ಹೇಳ್ಬೇಕು. ಇಲ್ಲ, ಎಲ್ಲ ಹಾಕೊಟ್ಟಿದ್ದಾರೆ. ಯಾರು ಹಾಕೊಟ್ಟಿದ್ದಾರೆ? ರವಿ ಸುಬ್ರಹ್ಮಣ್ಯ. ಹೌದಾ? ಹೌದು. ಮತ್ ಅವರಲ್ಲಿ ಇದು ಚಿಕ್ಕಪೇಟೆಗೆ ಸೇರುತ್ತೆ ಅಂತವ್ರಲ್ಲ ಕೆಲವರು. ಅದು ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಹೋಲ್ ಬಿಡಿ. ಕಾಸು ಬರ್ತೈತೆ 2,000? ಇಲ್ಲ ಸರ್. ಯಾವ್ದು? ಗೃಹಲಕ್ಷ್ಮಿ. ಅದು ಬರ್ತಾ ಇದೆ. ಅದು ಬರ್ತಾ ಇದೆ. ಇನ್ಯಾವ್ದು ಬರ್ತಾ ಇಲ್ಲ? ಇನ್ನು ಯಾವ್ದನು ಬರ್ತಾ ಇಲ್ವಾ? ಪೆನ್ಷನ್ ಇಲ್ಲ ಸರ್. ಹೌದಾ? ನಮ್ಮ ಯಜಮಾನ್ರು ಪೆನ್ಷನ್ ಬರ್ತಾ ಇದೆ 800. ಹೌದಾ? ಅದು ಬರ್ತಾ ಇದೆಯಾ ಕರೆಕ್ಟಾಗಿ? ಅದು ಬರ್ತಾ ಇಲ್ಲ. ಎಲ್ಲ ಕರೆಕ್ಟಾಗಿ ಕೊಡ್ತಾವ್ರಾ? ಕೊಡ್ತಾ ಇದಾರೆ. ಓಕೆ. ಯಾವ್ದು ಬರಲ್ವಾ? ದೇವಸ್ಥಾನದಲ್ಲಿ ಯಾವ್ದು ಬರಲ್ಲ ನನಗೆ. ನಿಮ್ ಹೆಸರೇನು? ನನ್ನ ಹೆಸರು ಅಂಜಲಿ. ಅಂಜಲಿ? ಎಷ್ಟ್ ಜನ ಇದಾರಪ್ಪ ಇಲ್ಲಿ ಅಂಜಲಿ ಅನ್ನೋರು? ನಿಮ್ ಹೆಸರು ಅಂಜಲಿನಾ? ಹೇಳಿ ಅಂಜಲಿ ಅವ್ರೆ. ಆ ಅಂಜಲಿ ಮಾತಾಡಿಲ್ಲ ಅಂತ ಈ ಅಂಜಲಿ ಮಾತಾಡ್ತವ್ರೆ. ನನಗೆ ಪಿಂಚಣಿ ಬರಲ್ಲ, ಅದು ದುಡ್ಡು 2,000 ಬರ್ತದೆ, ಅದು ಬರಲ್ಲ. ಯಾವ್ದೇ ಇಲ್ಲ ನನಗೆ. ಯಾವ್ದು ಇಲ್ಲ? ನನ್ಗೆ ರೇಷನ್ ಕಾರ್ಡು? ರೇಷನ್ ಕಾರ್ಡ್ ಐತೆ. ರೇಷನ್ ಕಾರ್ಡ್ ಐತೆ, ಕಾಸು ಬರ್ತಿಲ್ಲ. ಯಾವ್ದು ಬಂದಿಲ್ಲ. ರೇಷನ್ ಕಾರ್ಡ್ ಐತೆ, ಅಕ್ಕಿ ಕೊಡ್ತಾರೆ. ಮನೆ ಎಲ್ಲಿದೆ? ಮನೆ ನೋಡಿ, ಇದು ಇದ ಮನೆ. ನಿಮ್ಗೆ ಒಳ್ಳೆ ಮನೆ ಮಾಡ್ಕೊಟ್ಟಿಲ್ವಾ ನಿಮ್ MLA? ಎಲ್ಲಿ எந்த MLA எனக்கு நான் தெரியும் சாமி. சாமி தெரியாத சாமி. ஒரு பின்ஷன் இல்ல, ஒண்ணு கூட இல்ல, ஒண்ணுமே 2000 இல்ல, 2000 வரத்திಲ್ಲ, ಪಿಂಚಣಿ வரத்திಲ್ಲ, ಎದುಮೇ ಇಲ್ಲ. ಅವ್ರ ಮನೆ ಕಾಯವಾದ ಹೋಗ ಒಂದೂ ಕೊಟ್ಟಿಲ್ವಾ? ಸಿದ್ದರಾಮಯ್ಯ ಶೋರ್. ಸಿದ್ದರಾಮಯ್ಯ ಶೋರ್ ಅವ್ರು ನಲ್ಲವೇ ಇರ್ಗಟ್ಟು, ಪರವಾಗಿಲ್ಲ. ಕನ್ನಡದಲ್ಲಿ ಕೇಳಿ ಅವ್ರ ಹತ್ರ. ಏನ್ ಕೇಳ್ಬೇಕಾ? ನನಗೆ ಪಿಂಚಣಿ ಇಲ್ಲ, ಯಾವ ದುಡ್ಡು ಬರಲ್ಲ. ಸಿದ್ದರಾಮಯ್ಯ ಸರ್, ನನಗೆ ಪಿಂಚಣಿ ಇಲ್ಲ, ಯಾವ ದುಡ್ಡು ನನಗೆ ಬರಲ್ಲ, ಯಾವ್ದು ಇಲ್ಲ ನನಗೆ. ಇಲ್ಲಿ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್? ಏರಿಯಾದಲ್ಲಿ ಎಲ್ಲ ಚೆನ್ನಾಗಿದ್ದಾರೆ. ಎಲ್ಲ ಚೆನ್ನಾಗಿದಾರ? ಎಲ್ಲ ಚೆನ್ನಾಗಿದೆ. ಕಾಸು ಮಾತ್ರ ಬತ್ತಿಲ್ಲ ನಮ್ಗೆ ಯಾವ್ದು ಬಂದಿಲ್ಲ. ಎಲ್ಲ ಅಡಿಕೆ ವಿಮಲ್ ಹಾಕಿ ಬರ್ಸ್ಕೆ ಅಲ್ಲಿ ಕ್ಯಾನ್ಸರ್ ನಾ ಗಟ್ಟಿ ಬಿಡಿದಂಗ್ போடுவேன் ಅನ್ಕೊಡು. ஆண்டி அங்க இங்க கூப்பிடுங்க. ನಿಮ್ಮ ಹೆಸರು? பேரு சொல்ல. பேரு என் பேர் அன்னை சத்யா. அண்ணி சத்யா. ಸತ್ಯ ಸೊಲ್ಲ. ಸತ್ಯ ಹೇಳ್ಬೇಕು. ಸತ್ಯ ನಿಮ್ದು ಮುಗೀತು. ಕೋಟ ಮುಗೀತು. ಅಂಜಲಿದು ಸತ್ಯ ಹೇಳ್ಬೇಕು ನೀವು. ನಿಮ್ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್? ಅಯ್ಯೋ, ನಮ್ದು ಏರಿಯಾವೇ ಇಲ್ಲ. ನಾನು ಮತ್ತೆ ಇನ್ಯಾವ್ದು ನಿಮ್ದು ಏರಿಯಾ? ತಮಿಳ್ನಾಡು. ಇಲ್ಲಿ ಕಸಗಳು ರತ್ನವಾಗಿ ಸತ್ಯ ಹೇಳ್ಬೇಕು ನನಗೆ. ಇಲ್ಲಿ ಕಸ ಗಾಡಿಗಳು ಬರಲ್ಲ, 2 ದಿನಕ್ಕೆ ಒಂದ್ಸಲಿ ಬರುತ್ತೆ. ಸೊಳ್ಳೆ ಕಾಟ ತಡೆಯಕ್ ಆಗಲ್ಲ. 1 ದಿನ ಬಂದ್ರೆ 4 ದಿನ ಬರಲ್ಲ ಕಸದವ್ರು. ಇಲ್ಲಿ ಕಸ ಕಾಟನೆ ತುಂಬಾ ಇರುತ್ತೆ. ಇಲ್ಲಿ ಕೇಳೋರು ಯಾರು ಇಲ್ಲ. ಸುಮ್ನೆ ಮಳೆ ಬಂದ್ರೆ ಮರಡ್ ನೀರು ಹೋಗುತ್ತೆ. ಚೇಂಬರ್ಗಳು ಕಟ್ಕೊಂಡ್ರೆ ಹೋಗೋದಿಲ್ಲ. ಇಲ್ಲಿ ಸುಮ್ನೆ ನಮ್ಗೆ ತುಂಬಾ ತೊಂದ್ರೆ ಆಗತ್ತೆ. ನಮ್ಗೆ ತುಂಬಾ ತೊಂದ್ರೆ ಹೇಳ್ತಾನೆ ಇಲ್ಲ. ಎಲ್ಲ ಎದ್ರಕೊಂಡು ಓಡ್ತಾ ಬಿದ್ದವ್ರೆ. ಹೌದು, ಕೆಲವ್ರು ಹೇಳ್ತಾರೆ, ಕೆಲವ್ರು ಹೇಳಲ್ಲ ಅಷ್ಟೇ. ನಿಮ್ MLA ಯಾರು? ನಮ್ MLA ಇನ್ನ ಯಾರು ಡಿಸೈಡ್ ಆಗಿಲ್ಲ. ಯಾರು ಅಂತಾನೆ ಡಿಸೈಡ್ ಆಗಿಲ್ಲ. ಇದು ಬೆಂಗಳೂರಿನಲ್ಲಿರುವ ನತದೃಷ್ಟ ಊರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ
ಭವಾನಿ ನಗರದಲ್ಲಿ MLA ಯಾರು ಅಂತಾನೆ ಡಿಸೈಡ್ ಆಗಿಲ್ಲ ಇನ್ನು. ನಮ್ಗೆ ಗೊತ್ತಿಲ್ಲ MLA ಅಂತ. ನಾವು ಕೆಲ್ಸಕ್ಕೆ ಹೋದ್ರೆ ಮನೆ ಬಂದ್ರೆ ಕೆಲಸ ಇತ್ತು ಅಷ್ಟೇ. ಅವ್ರ ಹತ್ರ ಕೇಳಿ. ಅವ್ರ ಹತ್ರ ಕೇಳಿ. ಅಷ್ಟೇ. BPL ಕಾರ್ಡ್ ಇದೆಯಾ? BPL ಇದೆ, ರೇಷನ್ ಕಾರ್ಡ್ ಇದೆ. ಅದೇ ರೇಷನ್ ಕಾರ್ಡ್ BPL ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲ ಹುಟ್ಟಿ ಬೆಳೆದಿ ಬೆಂಗಳೂರೇ, ಮದುವೆ ಆಗಿದ್ ಬೆಂಗಳೂರೇ. ನಾವು ಇಲ್ಲಂತೂ ಸ್ವಂತ ಮನೆ ಅಂತೂ ಇಲ್ಲ ನಮ್ಗೆ. ಇಲ್ವಾ? ಇಲ್ಲ. ಕಾಸು ಬರ್ತಾ ಇದೆಯಾ? 2,000 ಬರ್ತಾ ಇದೆ. ಬರ್ತಾ ಇಲ್ವಾ? ಬರ್ತಾ ಇದೆ. ಇದು ಅಕ್ಕಿ ಎಲ್ಲ ಎಷ್ಟು ಕೆಜಿ ಕೊಡ್ತಾರೆ? ಅಷ್ಟು ಅಕ್ಕಿ ಒಬ್ಬರಿಗೆ 12 ಕೆಜಿ ಬರ್ತಾ ಇದೆ. ಒಬ್ರಿಗೆ 12 ಕೆಜಿ. ಯಾರ್ರಿ ಅದು 2 ಕೆಜಿ ಎಕ್ಸ್ಟ್ರಾ ಕೊಡ್ತಾವ್ರೆ? ಗೊತ್ತಿಲ್ವಲ್ಲ, 10 ಕೆಜಿ 12 ಕೆಜಿ ಕೊಡ್ತಾರೆ. ಅದು ಬಿಟ್ರೆ ಮತ್ತೆ ಬೇರೆ ಏನ್ ಪ್ರಾಬ್ಲಮ್ ಇಲ್ಲ? ಏನ್ ಪ್ರಾಬ್ಲಮ್ ಇಲ್ಲ. ನಮಸ್ಕಾರ ಕಣಜಿ. ಅಯ್ಯೋ ನಮ್ಮ ಹತ್ರ ಏನ್ ಬೇಡ ಹೋಗಪ್ಪ. ನಿಮ್ಮ ಹತ್ರ ಬರ್ದೆ ಯಾರ ಹತ್ರ ಹೋಗ್ಲಜ್ಜಿ? ಅಯ್ಯೋ ನಿನ್ನ ಮಜ್ಜಿ ಅದಲ್ಲ. ನಿಮ್ಗೆ ಏನ್ ಪ್ರಾಬ್ಲಮ್? ನಾನು ಏನ್ ಪಾಪ ಅಂತಿದ್ದೆ BPL. ಸಿದ್ದರಾಮಯ್ಯ ನೋಡ್ತಾರ? ಯಾರು ಸಿದ್ದರಾಮಯ್ಯ ನೋಡಲ್ಲ. ನಿಮ್ ಯಾರು MLA ಇಲ್ಲ. ಯಾರು MLA ಇಲ್ಲ? ಓಟ್ ಮಾತ್ರ ಇಸ್ಕೊಂಡು ಹೋಯ್ತಾರೆ ಅಷ್ಟೇ. ನಿಮ್ ಹೆಸರೇನು? ಮತ್ತೆ ಏನು ಮಾಡಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಮುನಿಯಮ್ಮ. ಮುನಿಯಮ್ಮನ್ ಕಷ್ಟ ಕೇಳ್ರಮ್ಮ ಇಲ್ಲಿ. ಮುನಿಯಮ್ಮ ನೊಂದು ಬೆಂದು ಬೇಜಾರಾಗ್ಬಿಟ್ಟದೆ. ಏನ್ ಮುನಿಯಮ್ಮ ಏನ್ ಪ್ರಾಬ್ಲಮ್ ಹಂಗಾರೆ? ಈಗ ನಂದೇನಿಲ್ಲಪ್ಪ. ಮನೆ ಇದೆಯಾ? ಮನೆ ಇಲ್ಲ. ಈ ಅಂಗಡಿ ಇಟ್ಕೊಂಡು ಅಲ್ಲೇ ಮನ್ಕೊಳ್ತೀನಿ. ಊಟ ತಿಂಡಿ ಹೌದಾ? ನಿಜಾನಂದ್ರ ಮುನಿಯಮ್ಮ ಹೇಳ್ತಿರೋದು? ಮನೆ ಇಲ್ವಾ? ಮನೆ ಇಲ್ಲ. ಮಕ್ಕಳು ಮಕ್ಕಳಿಲ್ಲ. ಯಜಮಾನ್ರು ಯಾರು ಇಲ್ಲ. ಇದೊಂದೇ ಮನೆನಾ? ಅದೇ. ಬಾ ಮುನಿಯಮ್ಮ, ಬಾ ಮುನಿಯಮ್ಮ ಬಾಯ್ಲಿ. ಅಲ್ಲಲ್ಲ ಒಂದ್ ನಿಮಿಷ ಅಮ್ಮ. ರಥವ ಇಲ್ಲಿ ಹೇಳಿ. ಈಗ ಮುನಿಯಮ್ಮಂದ್ ಇದೊಂದೇನಾ ಜಾಗ? ಮನೆ ಇಲ್ವಾ? ಮನೆ ಇಲ್ಲ. ನೋಡ್ರಪ್ಪ, ನಮ್ ಮುನಿಯಮ್ಮ ಇದೇ ಅಂಗಡಿ ವ್ಯಾಪಾರ ಮಾಡ್ಕೊಳ್ಳೋದು, ಇದೇ ಶೆಡ್ ಒಳಗೆ ಮಲ್ಕೊಳ್ಳೋದು. ನಿಜವಾಗ್ಲೂ ಇಲ್ಲ ತಾನೆ ಮನೆ? ನಿಜವಾಗ್ಲೂ ಇಲ್ಲ. ನಿಜ ತಾನೆ? ಇಲ್ಲ ತಾನೆ ಮನೆ? ಇಲ್ವೇನ್ರ? ನೋಡಿ, ಈಗ ಮುನಿಯಮ್ಮನ್ ಮನೆ ಇಲ್ಲ. ಮುನಿಯಮ್ಮ ಅನ್ನೋ ಒಂದು ವೋಟರ್ ಇಲ್ಲಿದ್ದಾರೆ, ಭವಾನಿ ನಗರದಲ್ಲಿದ್ದಾರೆ. ತುಂಬಾ ಸೀರಿಯಸ್ ವಿಷಯ ಇದು. ಆದ್ರೆ ಮುನಿಯಮ್ಮಂಗೆ ಮನೆನೇ ಇಲ್ಲ. ನೋಡಿ, ಏನೋ ಅಭಿವೃದ್ಧಿ ಮಾಡ್ತಾ ಇದೀವಿ, ಅದು ಮಾಡ್ತಾ ಇದೀವಿ, ಇದು ಮಾಡ್ತಾ ಇದೀವಿ, ಮಹಿಳೆಯರ ಪರ ಸರ್ಕಾರ ಅಂತ ಡೈಲಾಗ್ ಹೊಡೆಯುವಂತ ನಮ್ಮ ನೆಚ್ಚಿನ ಸರ್ಕಾರದವರಿಗೆ ನನ್ಗೆ ದೊಡ್ಡ ನಮಸ್ಕಾರ. ಮುನಿಯಮ್ಮ ಎಷ್ಟಮ್ಮ ಏಜು? ಗೊತ್ತಿಲ್ಲ. BPL ಕಾರ್ಡು, PPL ಕಾರ್ಡ್, ಆಧಾರ್ ಕಾರ್ಡು ಎಲ್ಲ ಐತೆ. ರೇಷನ್ ಕಾರ್ಡು ಐತೆ ಇದೆ. ಮತ್ತೆ ನಿಮ್ದು ಮನೆ ಅಂತ ಎಲ್ಲಿದೆ? ಇಲ್ಲ. ನೋಡ್ರಪ್ಪ, ಇದಕ್ಕಿಂತ ಮೇಜರ್ ಸಮಸ್ಯೆ ಬೇಕಾ? ಭವಾನಿ ನಗರದಲ್ಲಿ ಮುನಿಯಮ್ಮನ್ ಮನೆನೇ ಇಲ್ಲ. ಈಗ ಮುನಿಯಮ್ಮನ್ ಈಗ ಇರೋದು ಒಬ್ರೇ, ಅವರು ಮಕ್ಕಳಿಲ್ಲ, ಗಂಡ ಇಲ್ಲ. ಇವ್ರು ನೋಡ್ಕೊಳ್ಳೋದು ಯಾರು? ಇವ್ರು ನೋಡಿ ಇಂಥ ವಯಸ್ಸಲ್ಲೂ ಕೂಡ ದುಡ್ಕೊಂಡು ತಿನ್ನೋದು ನಿಲ್ಲಿಸ್ತಾ ಇಲ್ಲ. ಏನೋ ಅಂಗಡಿ ಪಂಗಡಿ ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಇದಾರೆ. ನಿಜವಾಗ್ಲೂ ಹೇಳ್ತೀನಿ, ಇದು ಇಲ್ಲೇನೋ MLA ಇಶ್ಯೂಸ್ ಇದೆ ಸ್ವಲ್ಪ. ಒಬ್ರು ಗರುಡಾಚಾರ್ ಅಂತಾರೆ, ಇನ್ನೊಬ್ರು ರವಿ ಸುಬ್ರಹ್ಮಣ್ಯ ಅಂತಾರೆ. ನಮ್ಗೆ ಬೇಡ ಬಿಡಿ ಆಯ್ತಾ. ಅದು ಇಬ್ರಲ್ಲಿ ಯಾರು ಒಬ್ರು ಮುನಿಯಮ್ಮಂಗ್ ಮನೆ ಕೊಡ್ಸಿರೋ ವಿಚಾರ ನನಗೆ ಗೊತ್ತಾದ್ರೆ ಸಂತೋಷ. ಅಥವಾ ಅವರಿಬ್ರು ಕೈಲೂ ಆಗ್ಲಿಲ್ಲ ಅಂದ್ರೆ ನಮ್ಮ ಬ್ರಾಂಡ್ ಬೆಂಗಳೂರು ಕಿಂಗ್ DK ಶಿವಕುಮಾರ್ ಅವರೇ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ದಯವಿಟ್ಟು ಅಥವಾ ಯಾವ್ದಾದ್ರು BBMP ಅಧಿಕಾರಿಗಳು ನೋಡ್ತಾ ಇದ್ರೆ GBI ಅವರು ಇವರಿಗೊಂದು ಮನೆ ಸ್ಯಾಂಕ್ಷನ್ ಮಾಡಿಕೊಟ್ಟು ಬೇಗ ಲೋನ್ ಕ್ಲಿಯರ್ ಮಾಡಿಸಿ ಇವರಿಗೊಂದು ಮನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಇದು